ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಏನಪ್ಪಾ ಅಂತಂದರೆ ಈ ಒಂದು KS ಪ್ರಿಲಿಮ್ಸ್ ಎಕ್ಸಾಮ್ ನಡೀತಕ್ಕಂಥದ್ದು ತುಂಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಲೋಪದೋಷ ಅಥವಾ ಅವರಿಗೆ ಮೋಸ ಆಗಿತ್ತು. ಸೊ ಅದರ ಬಗ್ಗೆ ಕೆಲವೊಂದಿಷ್ಟು ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, ಒಂದು ಗಂಭೀರವಾದಂಥ ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ. ಸೊ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡ್ರಿ. ಸೊ ಇಷ್ಟು ವರ್ಷ ಏನಾಗ್ತಿತ್ತು, ಯಾಕೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಮೋಸ ಆಗ್ತಿತ್ತಪ್ಪ ಅಂತಂದರೆ, ಫಸ್ಟ್ ಈ ಒಂದು KS ಪ್ರಿಲಿಮ್ಸ್ ಕ್ವಶನ್ ಪೇಪರ್ ತೆಗಿತಕ್ಕಂಥದ್ದು ಬೇರೆ ರಾಜ್ಯದ IAS ಆಫೀಸರ್ಸ್ ಇರ್ತಿದ್ರು. ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದರೆ ಫಸ್ಟ್ ಇಂಗ್ಲೀಷ್ ಒಳಗಡೆ ತೆಗಿತಾ ಇದ್ರು. ಸೊ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು. ಸೊ ಟ್ರಾನ್ಸ್ಲೇಟ್ ಮಾಡುವಾಗ ಲೋಪದೋಷಗಳು ಉಂಟಾಗಿ ಪಕ್ಕ ಮೀನಿಂಗನ್ನು ಚೇಂಜ್ ಮಾಡಿ ಟ್ರಾನ್ಸ್ಲೇಟ್ ಆಗ್ತಾಯಿತ್ತು. ಸೊ ಆ ರೀತಿಯಾಗಾದಾಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅವರಿಗೆ ಮೋಸ ಆಗ್ತಾಯಿತ್ತು. ಬಟ್ ಇವಾಗ ಅದನ್ನು ಕಡಿಮೆ ಮಾಡೋ ಸಲುವಾಗಿ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಈ ಒಂದು ಕ್ವಶನ್ ಪೇಪರ್ ತೆಗಿತಾರಲ್ಲ, ಅವರು ಫಸ್ಟ್ ಕನ್ನಡದೊಳಗಡೆ ಮೊದಲ ಪ್ರಶ್ನೆ ಪತ್ರಿಕೆ ತೆಗಿಬೇಕು. ಕನ್ನಡದೊಳಗಡೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಅದನ್ನೇನಪ್ಪ ಅಂತಂದರೆ ಇಂಗ್ಲೀಷ್ಗೆ ಭಾಷಾಂತರ ಮಾಡಬೇಕು. ಸೊ ಅದೇ ರೀತಿಯಾಗಿ KPSCಗೆ ಸಿದ್ದರಾಮಯ್ಯನವರು ಒಂದು ಏನಪ್ಪ ಅಂದ್ರೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸೊ ನೀವು ಈ ರೀತಿಯಾಗಿ ಉಲ್ಲಂಘನೆ ಮಾಡಬೇಡ್ರಿ, ಶಿಸ್ತು ಕ್ರಮದಿಂದ ಏನಪ್ಪ ಅಂದರೆ ಫಸ್ಟ್ ಕನ್ನಡದಲ್ಲಿ ತೆಗೀರಿ, ಅದಾದಮೇಲೆ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿರಿ. ಸೊ ಲೋಪದೋಷಗಳು ಆಗಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ನೋಡಿರಿ. ಈ ಒಂದು ಕರ್ನಾಟಕ KPSC ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೊದಲು ಕನ್ನಡದಲ್ಲೇ ಪ್ರಶ್ನೆ ಪತ್ರಿಕೆ ತಯಾರಿಸಿ ನಂತರ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಂತೆ ಆಯೋಗಕ್ಕೆ CM ಸಿದ್ದರಾಮಯ್ಯನವರು ಸೂಚನೆಯನ್ನು ನೀಡಿದ್ದಾರೆ. ಸೊ KPS ಅವ್ಯವಹಾರ ಕನ್ನಡ ಭಾಷಾಂತರದ ಅವಾಂತರ ಪೂರ್ವ ಪರೀಕ್ಷೆ ಪ್ರಮಾದಗಳ ಕುರಿತು ವಿಧಾನಸಭೆಯಲ್ಲಿ ನಡೆದ ಸುದೀರ್ಘ ಚರ್ಚೆ ಪ್ರತಿಪಕ್ಷಗಳ ಒತ್ತಾಯಕ್ಕೆ ಉತ್ತರ ನೀಡಿ ಈ ವಿಚಾರವನ್ನು ತಿಳಿಸಿದರು. ಸೊ ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬೇಕಂದ್ರೆ ಓದ್ಕೊಡ್ರಿ, ಬಟ್ ನಾನು ಇಂಪಾರ್ಟೆಂಟ್ ಇರೋದು ಮಾತ್ರ ಹೇಳ್ತೀನಿ ನೋಡ್ರಿ. ಏನಪ್ಪ ಅಂದರೆ ಎಷ್ಟು ಪೋಸ್ಟ್ ಇದ್ದು, ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆ 384 ಪೋಸ್ಟ್ಗಳಿತ್ತು. ಸೊ ಅದಕ್ಕೆ ಪ್ರಿಲಿಮ್ಸ್ 2 ಸಲ ಪ್ರಿಲಿಮ್ಸ್ ನಡೀತು. ಸೊ ಫಸ್ಟ್ ಟೈಮ್ ನಡೆದಾಗ ಏನಪ್ಪ ಅಂತಂದರೆ 2.30 ಲಕ್ಷ ಜನ ಬರೆದಿದ್ರು. ಸೊ ಸೆಕೆಂಡ್ ಟೈಮ್ ಬರೆದಾಗ 1.70 ಲಕ್ಷ ಜನ ಈ ಎಕ್ಸಾಮನ್ನು ಬರೆದಿದ್ರು. ಸೊ ಈ ಒಂದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಏನಪ್ಪ, ಫಸ್ಟ್ ಟೈಮ್ ಬಹಳಷ್ಟು ಕ್ವಶನ್ಗಳು ಅಂದರೆ ಅರೌಂಡ್ ಒಂದು 40+ ಪ್ರಶ್ನೆಗಳು, 40+ ಪ್ರಶ್ನೆಗಳು ಏನಪ್ಪ ಅಂತಂದರೆ ಕನ್ನಡ ಸ್ಟೂಡೆಂಟ್ಸಿಗೆ ಅನುವಾದದಲ್ಲಿ ಮಿಸ್ಟೇಕ್ ಆಗಿದ್ದು. ಬಟ್ ಸೆಕೆಂಡ್ ಟೈಮ್ ತೆಗೆದಾಗಲೂ ಕೂಡ ಏನಪ್ಪ ಅಂತಂದರೆ 10 ಅವ್ರು KATದವ್ರು ಹೇಳಿರ್ತಕ್ಕಂಥ ರಿಪೋರ್ಟ್ ಇದು, 10 ಪ್ರಶ್ನೆಗಳಲ್ಲಿ ಲೋಪದೋಷ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಗ್ರೇಸ್ ಕೂಡ ನಾವು ಕೊಟ್ಟಿದ್ದೇವೆ. ಸೊ ಆಗ ನೇಮಿಸಿದ ತಜ್ಞರ ಸಮಿತಿ ಹೇಳಿದೆ, ಸೊ ಈ ನಿಯಮದ ಪ್ರಕಾರ ಮರುಪರೀಕ್ಷೆ ನಡೆಸಿದಾಗಲೂ ಮತ್ತೆ 6 ತಪ್ಪುಗಳು ಮರುಕಳಿಸಿದ್ದು ತಜ್ಞರ ಸಮಿತಿ ಶಿಫಾರಸಿನಂತೆ ಕೃಪಾಂಕಗಳನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಅವರೇನು ಹೇಳಿದ್ದಾರೆ, ಸೊ ಫಸ್ಟಿಗೆ 10 ಆಮೇಲೆ 6 ಅಂತ ಹೇಳಿದ್ದಾರೆ. ಬಟ್ ಅದಕ್ಕಿಂತ ಜಾಸ್ತಿನೇ ಲೋಪದೋಷಗಳು ಆಗಿದ್ದಾವೆ. ಸೊ ನೆಕ್ಸ್ಟ್ ಅದನ್ನು ಏನಪ್ಪ ಅಂದರೆ ಗ್ರೇಸ್ ಕೂಡ ಕೃಪಾಂಕ ಅಂತಂದರೆ ಗ್ರೇಸ್ ಕೂಡ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಆಯೋಗ ನಡೆಸಿದ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಯ 25 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 25 ಪೋಸ್ಟ್ ಇದ್ದವಲ್ಲ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗಳ ತಾತ್ಪೂರ್ತಿಕ ಆಯ್ಕೆ ಪಟ್ಟಿ ರಾಜ್ಯ ಹೈಕೋರ್ಟ್ನಲ್ಲಿ ಹಾಗೂ ಗೆಜೆಟೆಡ್ ಪ್ರೊಬೇಷನರ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರಿಗೆ ಮುಖ್ಯ ಪರೀಕ್ಷೆಗೆ ಆಹ್ವಾನಿಸಿ ಪ್ರಕಟಿಸಿದ್ದ ಅಧಿಸೂಚನೆ ಪ್ರಶ್ನಿಸಿ KATಯಲ್ಲಿ ತಕರಾರು ಅರ್ಜಿ ದಾಖಲಾಗಿದೆ. ಅಂದರೆ ಈ ಒಂದು ನೀವು ನೋಡಿರ್ಬೋದು KS ಪ್ರಿಲಿಮ್ಸ್ ಬರೆದವರಿಗೆ, ಪಾಸ್ ಆದವರಿಗೆ ಸೊ ಮೇನ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಆಯ್ಕೆ ಪಟ್ಟಿ ಕೂಡ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ವಿರುದ್ಧವಾಗಿ ಏನಪ್ಪ ಅಂದರೆ ವಿರೋಧ ಪಕ್ಷದವರು ಮತ್ತು ಏನಪ್ಪ ಅಂತಂದರೆ ಇವಾಗೊಂದು ಕನ್ನಡ ಅನುವಾದಕರು ಅಂದರೆ ಕನ್ನಡಕ್ಕೆ ಯಾರಿಗೆ ಮೋಸ ಆಗಿದೆಯೋ ಸೊ ಅವರು ಏನಪ್ಪ ಅಂತಂದರೆ ಇದು ಮಾಡಿದ್ದಾರೆ, ತಕರಾರನ್ನು ವ್ಯಕ್ತಪಡಿಸಿ ದಾಖಲೆ ಮಾಡಿದ್ದಾರೆ. ಸೊ ನ್ಯಾಯಾಧೀಕರಣ ಮುಂದಿನ ವಿಚಾರಣೆ ಅಥವಾ ಸೂಚನೆಯವರೆಗೂ ಯಾವುದೇ ಕ್ರಮ ಕೈಗೊಳ್ಳದಂತೆ KAT ಸೂಚನೆ. ನೋಡಿರಿ, ನ್ಯಾಯಾಧೀಕರಣ ವಿಚಾರಣೆ ಮಾಡಿ ಸೂಚನೆ ನೀಡಿರ್ತಕ್ಕಂಥ KAT ಯಾವುದೇ ಕ್ರಮವನ್ನು ತೆಗೆದುಕೊಳ್ಬಾರದಂತ KAT ಇದನ್ನು ಹೇಳಿದೆ. ಸೊ ಅದನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಸೊ ಯಾವುದೇ ರೀತಿಯ ನಾನು ಕ್ರಮ ತೆಗೆದುಕೊಳ್ಳೋಂಗಿಲ್ಲ, ಹೈಕೋರ್ಟ್ ಅಥವಾ ಈ ಒಂದು KAT ಏನು ಹೇಳುತ್ತೋ ಸೊ ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಹೈಕೋರ್ಟ್ನಲ್ಲೊಂದು ವ್ಯಾಜ್ಯವಿದೆ, ಸೊ ಒಂದು ನಿಮಿಷ ಪೆನ್ ತಗೋತೆ. ಈ ಒಂದು ಹಂತದಲ್ಲಿ ಯಾವುದೇ ಸೂಚನೆ ನೀಡಲು ಬರುವುದಿಲ್ಲ. ಹೀಗಾಗಿ ಹೈಕೋರ್ಟ್ KATಗಳು ಮರುಪರೀಕ್ಷೆ ಸೂಚನೆಗೆ ನೀಡಿದರೆ ಅಡ್ಡಿಪಡಿಸುವುದಿಲ್ಲ. ಮರುಪರೀಕ್ಷೆಗೆ ಸೂಚನೆ ಬಾರದಿದ್ದರೂ ಸರ್ವಪಕ್ಷಗಳ ಮುಖಂಡರ ಸಭೆಯನ್ನು ಕರೆದು ಚರ್ಚಿಸುವೆ. KPSC ಸ್ವಾಯತ್ತ ಸಂಸ್ಥೆಯಾಗಿರುವ ಕಾರಣ ಸೂಚನೆ ನೀಡಬಹುದೇ ಹೊರತು ಸರ್ಕಾರವೇ ತೀರ್ಮಾನಿಸಲಾಗುವುದು ಎಂದು CM ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಅವ್ರು ಏನು ಹೇಳುತ್ತೋ ಅದಕ್ಕೆ ನಾನು ಅಡ್ಡಿಪಡಿಸಂಗಿಲ್ಲ. ಸೊ ಅವ್ರೇನಾದರೂ ಮರುಪರೀಕ್ಷೆ ಆಗಬಾರ್ದು ಅಂತ ಕೊಟ್ಟರು ಏನಪ್ಪ ಅಂತಂದರೆ ಸದಸ್ಯರನ್ನು ಕರೆದು ಏನಪ್ಪ ಅಂತಂದರೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿರಿ,
ಏನಪ್ಪ ಅಂತಂದರೆ ವಿಧಾನಸಭೆಯಲ್ಲಿ KPSC ವಿಧೇಯಕ ಮಂಡನೆ. ಸೊ ಫಸ್ಟ್ ಎಕ್ಸಾಮ್ ಆಯ್ತಾಯಿತು, KPSC ವಿಧೇಯಕ ಮಂಡನೆ ಆಗಿದೆ. ಇನ್ನು ಕರ್ನಾಟಕ ಲೋಕಸಭಾ KPSC ಪರೀಕ್ಷಾ ನಿಯಂತ್ರಕರ ಅನುಪಸ್ಥಿತಿಯಲ್ಲಿ ಈ ಕರ್ತವ್ಯ ನಿರ್ವಹಿಸಲು ನಿಯಂತ್ರಕರಿಂದ ಅಧಿಕೃತವಾಗಿ ನಿಯೋಜಿತ ಇನ್ನೋರ್ವ ಅಧಿಕಾರಿಗೆ ಅವಕಾಶ ಕಲ್ಪಿಸುವ ಕರ್ನಾಟಕ ಲೋಕಸೇವಾ ಆಯೋಗ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಪ್ರಕಾರ್ಯಗಳು ತಿದ್ದುಪಡಿ ವಿಧೇಯಕವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಮಂಡಿಸಿದರು. ಅದೇ ರೀತಿಯಾಗಿ ಜಂಟಿ ಪರೀಕ್ಷಾ ನಿಯಂತ್ರಕರು ಕೂಡ ನಿಯೋಜನೆ ಮಾಡಲು ವಿಧೇಯಕ ಅಥವಾ ಅವಕಾಶವನ್ನು ಕಲ್ಪಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಎಕ್ಸಾಮ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಏನಪ್ಪ ಅಂದರೆ ರಿಪೋರ್ಟ್ ಏನು ಬರುತ್ತೋ ಅದರ ಮೇಲೆ ನಾನು ಕ್ರಮಗಳನ್ನು ತೆಗೆದುಕೊಳ್ತೀನಿ ಅಂತ ಸಿದ್ದರಾಮಯ್ಯನವರು ಪ್ರಸ್ತುತ ಹೇಳಿರ್ತಕ್ಕಂಥದ್ದು. ಸೊ ನೋಡಿರಿ, KPSC ಸದಸ್ಯರ ಸಂಖ್ಯೆ ಇಳಿಕೆ ಮಾಡಿದ್ದಾರೆ. KPSC ಪಾರದರ್ಶಕತೆಯನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ಸದಸ್ಯರ ಸಂಖ್ಯೆಯನ್ನು ಇಳಿಕೆ ಮಾಡಿದ್ದಾರೆ. ಇನ್ನು ಸದಸ್ಯರ ನೇಮಕಕ್ಕೆ ಶೋಧ ಸಮಿತಿ, ಅಂದರೆ ಸದಸ್ಯರ ನೇಮಕಕ್ಕೆ ಸಮಿತಿಯನ್ನು ರಚಿಸಿದ್ದಾರೆ. ಈಗ ಹೆಂಗೆ ಸುಪ್ರೀಂ ಕೋರ್ಟ್ ಸದಸ್ಯರ ನೇಮಕಾತಿಗೆ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಸ್ ನೇಮಕಾತಿ ಕೊಲಿಜಿಯಂ ಸಿಸ್ಟಮ್ ಇದೆಯೋ ಆ ರೀತಿಯಾಗಿ ಒಂದು ಸದಸ್ಯರ ನೇಮಕಕ್ಕೆ ಶೋಧ ಸಮಿತಿಯನ್ನು ರಚಿಸಿದ್ದಾರೆ. ಇನ್ನು UPSC ಮಾದರಿಯಲ್ಲಿ KS ಪರೀಕ್ಷೆ UPSC ಯಾವ ರೀತಿಯಾಗಿ ನಡೆಸುತ್ತೋ ಅದನ್ನು ಒಂದು ಸ್ವಲ್ಪ ಸ್ಟಡಿ ಮಾಡಿ, ಸೊ ಆ ರೀತಿಯಾಗಿ ನಾವು ನಡೆಸಬೇಕಂತ ಡಿಸೈಡ್ ಮಾಡಿರ್ತಕ್ಕಂಥದ್ದು. ಇನ್ನು ಸಿಬ್ಬಂದಿ ನೇಮಕ್ಕೆ ತಿದ್ದುಪಡಿ, ಇನ್ನು ಹೋಟಾ ಸಮಿತಿ ಶಿಫಾರಸು ಕೂಡ ಅನುಷ್ಠಾನವನ್ನು ಮಾಡಿದ್ದಾರೆ. ಸೊ ನೋಡಿ, ಇಷ್ಟೆಲ್ಲ ಆಗಿರ್ತಕ್ಕಂಥದ್ದು. ಸೊ ಯಾರು ಓದ್ತಾ ಇರಿ, ಯಾರು ಇನ್ನೂ ಓದೋದನ್ನು ಬಿಟ್ಟಿದ್ರು, ಸೊ ನೀವು ಕೂಡ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಯಾಕಪ್ಪ ಅಂತಂದರೆ ಈಗ SC ಒಳ ಮೀಸಲಾತಿ ಮುಗಿದ ತಕ್ಷಣವೇ ಸೊ ಎಲ್ಲ ಕಾಲ್ ಫಾರ್ಮ್ಗಳು ಸ್ಟಾರ್ಟ್ ಆಗ್ತವೆ. ಸೊ PSI ವೈರ್ಲೆಸ್ PC ಮತ್ತು PSC ಎರಡೂ ಕಾಲ್ಫಾರ್ಮ್ ಆಗ್ತಕ್ಕಂಥದ್ದು ಇದೆ. ಸೊ ಅದನ್ನು ಕೂಡ ಅಧಿಸೂಚನೆ ಬಿಟ್ಟಿದ್ದಾರೆ. ಸೊ ಅಪ್ಕಮಿಂಗ್ ಕಾಲ್ಫಾರ್ಮ್ಸ್ ತುಂಬ ಇದ್ದಾವೆ. ಸೊ ಅದಕ್ಕೋಸ್ಕರ ನೆಗ್ಲೆಕ್ಟ್ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಓದೋದನ್ನು ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ.